ಪಾರ್ವತಿ ಫಿಲಮ್ಸ್ ಬ್ಯಾನರ್ನಲ್ಲಿ ನಿರ್ಮಿಸುತ್ತಿರುವ ನಾನ್ ಪೋಲಿ ಚಿತ್ರವು ರಾಜ್ಯಾದ್ಯಂತ ತೆರೆ ಕಂಡು ಯಶಸ್ವಿ ಪ್ರದರ್ಶನಗೊಂಡಿದೆ. ಈ ಚಿತ್ರಕ್ಕೆ ನಿರ್ಮಾಪಕ ಹಾಗೂ ನಿರ್ದೇಶಕ ಯಶವಂತ್ ಎಂ. ಚಿತ್ರದ ನಾಯಕ ನಟರಾಗಿ ಯಶವಂತ್, ನಾಯಕಿ ನಟಿ ದಿಶಾ ಶೆಟ್ಟಿ ಅಭಿನಯಿಸಿದ್ದಾರೆ. ಉಳಿದ ತಾರಾಗಣದಲ್ಲಿ ಹರೀಶ್ ಬಿ, ಪ್ರೇಮಲತಾ ಮತ್ತು ರಾಯಚೂರು ದೇವರಾಜ್ ಅಭಿನಯಿಸಿದ್ದಾರೆ. ಸಂಗೀತ ನಿರ್ದೇಶಕ ಚೇತನ್ ಯು, ಸಾಹಸ ನಿರ್ದೇಶಕ ರಾಕ್ಶ್ರೀ, ನೃತ್ಯ ನಿರ್ದೇಶಕರು ಅರುಣ್ ರೈ. ಚಿತ್ರದಲ್ಲಿ 5 ಫೈಟ್ಗಳು ಮತ್ತು 5 ಹಾಡುಗಳು ಒಳಗೊಂಡಿದೆ. ಚಿತ್ರದ ಬಿಡುಗಡೆ ಸಂದರ್ಭದಲ್ಲಿ ಚಿತ್ರದ ನಾಯಕ ನಟ ಹಾಗೂ ನಿರ್ದೇಶಕರಾದ ಯಶವಂತ್ ಎಂ ಮಾಧ್ಯಮಗಳೊಂದಿಗೆ ತಮ್ಮ ಅನಿಸಿಕೆಗಳನ್ನು ಹಂಚಿಕೊಂಡರು. ಖುಷಿ ಇದೆ ಸರ್. ಇವತ್ತು ನನ್ನ ಮೊದಲನೇ ಸಿನಿಮಾ ಇವತ್ತು ತೆರೆ ಕಾಣ್ತಿದೆ. ಸೊ ತುಂಬ ಎಕ್ಸೈಟಿಂಗ್ ಆಗಿದ್ದೀನಿ. ಒಂಥರ ಮಿಕ್ಸ್ಡ್ ಫೀಲಿಂಗ್ ಇದೆ ಸರ್. ಭಯನೂ ಇದೆ, ಖುಷಿನೂ ಇದೆ. ಒಂಥರ ಹೊಸ ಎಕ್ಸ್ಪೀರಿಯೆನ್ಸು. ಖುಷಿ ಇದೆ. ಶಾರ್ಟ್ ಮೂವೀಸು ಮಾಡ್ತಿದ್ದೆ. ಮುಂದಷ್ಟು ಸಿನಿಮಾದಲ್ಲೂ ಬ್ಯಾಕ್ಗ್ರೌಂಡ್ ಆಗಿ ವರ್ಕ್ ಮಾಡಿದ್ದೀನಿ. ಇದು ನನ್ನ ಮೊದಲನೇ ಸಿನಿಮಾ ಬೆಳ್ಳಿತೆರೆದ ಮೇಲೆ. ನಾನು ಮೆಸೇಜ್ ಕೊಡಿ ಸರ್. ನನ್ನ ಸಿನಿಮಾನ ನಾನು ಮೆಸೇಜ್ ಕೊಡ್ತಿದ್ದೀನಿ. ಮೆಸೇಜ್ಗೋಸ್ಕರ ಬಂದು ಸಿನಿಮಾ ನೋಡಿ ಅಂತ ನಾನು ಹೇಳಲ್ಲ ಸರ್. ನಾನು ಮಾಡೋ ಸಿನಿಮಾ ನಾನು ಮೆಸೇಜ್ ಕೊಡೋಷ್ಟು ದೊಡ್ಡ ವ್ಯಕ್ತಿ ಅಲ್ಲ. ಸೊ ನೀವು ಕೊಡೋ 100 ರೂಪಾಯಿನೋ 200 ರೂಪಾಯಿನೋ ಒಂದೊಳ್ಳೆ 2 hours 3 hours ನೀವು ಕುತ್ಕೊಂಡು ಒಂದೊಳ್ಳೆ ಮನೋರಂಜನೆ ಸಿಗುತ್ತೆ. ನಿಮ್ಗೆ ಒಂದೊಳ್ಳೆ ಎಂಟರ್ಟೈನ್ಮೆಂಟ್ ಇರುತ್ತೆ. ಈ ಬಿಸಿ ಶೆಡ್ಯೂಲಲ್ಲಿ, ಬಿಸಿ ಲೈಫಲ್ಲಿ ಒಂದೊಳ್ಳೆ ಎಂಟರ್ಟೈನ್ಮೆಂಟ್ ಸಿಗುತ್ತೆ. ಆ ಒಂದೊಳ್ಳೆ ಎಂಟರ್ಟೈನ್ಮೆಂಟ್ ಬೇಸ್ಗೋಸ್ಕರ ನಾನು ಸಿನಿಮಾ ಮಾಡಿದ್ದೆ ಸರ್. ಬಂದು ಸಿನಿಮಾ ನೋಡಿ ಹೋದರೆ ನಿಮ್ಗೆ ಒಂದೊಳ್ಳೆ ಸ್ಯಾಟಿಸ್ಫ್ಯಾಕ್ಷನ್ ಸಿಗುತ್ತೆ ಸರ್. ಇದಕ್ಕೆ ನಾನು ಭರವಸೆ ಕೊಡ್ತೀನಿ. 20+ ಥಿಯೇಟರ್ಗಳಲ್ಲಿ ರಿಲೀಸ್ ಆಗಿದೆ. ಡಿಸ್ಟ್ರಿಬ್ಯೂಟರ್ ಬಂದು ಲಿಖಿತ್ ಫಿಲಿಮ್ಸ್ ಅಂತ. ಅಲ್ಲಿ 5 ಫೈಟ್ಸ್ ಇದೆ, 5 ಸಾಂಗ್ಸ್ ಇದೆ. ಸೊ ಪ್ರತಿಯೊಂದು ಸಾಂಗ್ಸು ಕೂಡ ಡಿಫ್ರೆಂಟ್ ಆಗಿದೆ. ಪ್ರತಿಯೊಂದು ಫೈಟ್ಸು ಕೂಡ ಡಿಫ್ರೆಂಟ್ ಆಗಿದೆ. ಕೆಲವೊಂದು ಫೈಟ್ ರೈನ್ ಫೈಟ್ ಮಾಡಿದ್ದೀವಿ, ಇನ್ನು ಫಾರೆಸ್ಟ್ ಫೈಟ್ ಮಾಡಿದ್ದೀವಿ, ಮತ್ತು ಕಾಲೇಜಲ್ಲಿ ಕಾಮಿಕ್ ಫೈಟ್ ಮಾಡಿದ್ದೀವಿ. ಸೊ ಡಿಫ್ರೆಂಟ್ ಜಾನರ್, ಡಿಫ್ರೆಂಟ್ ಒಂಥರ ಕಂಪ್ಲೀಟ್ ಡಿಫ್ರೆಂಟ್ ಆಗೇ ತೊಗೊಂಡಿದ್ದೀವಿ ಸರ್ ಎಲ್ಲದು. ಇನ್ಸ್ಪಿರೇಷನ್ ಅಂತ ಹೇಳಕ್ಕೆ ಬರಲ್ಲ. ನನ್ನ ಈ ಕತೆಗೆ ಪೋಲಿ ಅನ್ನೋ ಟೈಟಲ್ ಡಿಮ್ಯಾಂಡ್ ಮಾಡಿದ್ವು ಸರ್. ಸೊ ಅದಕ್ಕೆ ನಾನು ಪೋಲಿ ಇಲ್ಲ ಸಾಂಗ್. ನನ್ನ ಡ್ಯಾನ್ಸರ್ಸ್ ಎಲ್ಲ ನಾನು ಡ್ಯಾನ್ಸರೇ. ನಾನು ಬೇಸಿಕಲಿ ನಾನು ಡ್ಯಾನ್ಸ್ ಮಾಡ್ತೀನಿ. ಅದೇನು ನನಗೆ ಕಷ್ಟ ಅನ್ನಿಸ್ಲಿಲ್ಲ. ಫೈಟ್ಸು ನಾನು ಒಂದು 2-3 ಮಂತ್ಸ್ ನಾನು ಅದಕ್ಕೆ ಟ್ರೈನಿಂಗ್ ತೊಗೊಂಡೆ ನಾನು ಸಿನಿಮಾಗೆ ಬಂದಿರೋದು ಸರ್. ಹೌದು ಸರ್, ಇನಿಷಿಯಲಿ ನನಗೆ ಸ್ವಲ್ಪ ಕಷ್ಟ ಆಯಿತು. ಯಾಕಂದರೆ ಇದು ನನ್ನ ಮೊದಲನೇ ಸ್ಟೆಪ್ ಆಗಿರೋದ್ರಿಂದ ನಾನು ಡೈರೆಕ್ಷನು ಮತ್ತು ಆ್ಯಕ್ಟಿಂಗಿಗೆ ಬಂದಿದ್ದರಿಂದ. ಬಿಕಾಸ್ ನನಗೆ ಇಂಡಸ್ಟ್ರಿ ನನಗೆ ಗ್ರೀನ್ ಮ್ಯಾಟ್ ಹಾಕ್ಸ್ಬಿಟ್ಟು ರೆಡ್ ಕಾರ್ಪೆಟ್ ಹಾಕ್ಸ್ಬಿಟ್ಟು ಕರೆಯಲ್ವಲ್ಲ ಸರ್. ಸೊ ಇಲ್ಲಿ ನಮ್ಮ ಅವಕಾಶನ ನಾವೇ ರೂಪಿಸ್ಕೊಬೇಕು. ಸೊ ಆ ನಿಟ್ಟಿನಲ್ಲಿ ನಾನೇ ಡೈರೆಕ್ಷನ್ ಮಾಡಿ ನಾನು ಇಂಟ್ರೊಡ್ಯೂಸ್ ಮಾಡ್ಕೊಂಡಿದ್ದೀನಿ ಸರ್. ಸಿನಿಮಾನ ಬಂದು ಥಿಯೇಟ್ರ್ ನೋಡಿ ನೀವು ಏನು ಎಕ್ಸ್ಪೆಕ್ಟ್ ಮಾಡ್ತೀರೋ ಆ ಎಕ್ಸ್ಪೆಕ್ಟೇಷನ್ನ ನಾವು ರೀಚ್ ಮಾಡ್ತೀವಿ. ಹೊಸ ಕಲಾವಿದ, ಒಂದು ಚಿಕ್ಕ ಕಲಾವಿದನ ಬೆಳೆಸಿ ನನ್ನಂಥ ಚಿಕ್ಕ ಕಲಾವಿದನ ಬೆಳೆಸಿದ್ರೆ ಮುಂದೆ ಇನ್ನೂ ಒಂದಷ್ಟು ಒಳ್ಳೆ ಸಿನಿಮಾಗಳು, ಒಳ್ಳೆ ಕಂಟೆಂಟ್ ಇರೋ ಸಿನಿಮಾಗಳು ಕನ್ನಡ ಇಂಡಸ್ಟ್ರಿಗೆ ಬರ್ತಿದೆ ಅಂತ ನಾನು ನಿಮ್ಮ ಮೂಲಕ ಕೇಳ್ಕೊತೀನಿ ಸರ್. ನೀವು ಬಂದು ನೋಡಿದ್ರೆ ಸಿನಿಮಾ ಬೆಳೆಯುತ್ತೆ. ಸಿನಿಮಾ ಬೆಳೆದ್ರೆ ನಾವು ಬೆಳಿತೀವಿ, ನಾವು ಬೆಳೆದ್ರೆ ಚಿತ್ರರಂಗ ಬೆಳೆಯುತ್ತೆ ಸರ್. ಅಷ್ಟೇ ಸರ್. ಇವತ್ತು ನಮ್ಮ ನಾನ್ ಪೋಲಿ ಅಂತ ಹೇಳ್ಬಿಟ್ಟು ನನ್ನ ಮಗ ಈ ಫಿಲಮಲ್ಲಿ ಹೀರೋ ಆಗಿ ಮತ್ತು ಡೈರೆಕ್ಟ್ರಾಗಿ ನಿರ್ಮಾಣ ಮಾಡಿದ್ದಾರೆ. ಹಾಗಾಗಿ ರಾಜ್ಯಾದ್ಯಂತ ಇವತ್ತು ಎಲ್ಲ ಥಿಯೇಟ್ರ್ಗಳಿಗೆ, ಎಲ್ಲ ಮಾಲ್ಗಳಿಗೆ ಇವತ್ತು ಫಿಲಮ್ನ ರಿಲೀಸ್ ಮಾಡಿದ್ದೀವಿ. ನಾನು ಜನತೆ ಕೇಳ್ಕೊಳೋದು ಇಷ್ಟೇ, ಕನ್ನಡದ ಜನತೆಗೆ ಈ ಮೂವಿನ ದಯವಿಟ್ಟು ಎಲ್ಲರೂ ಥಿಯೇಟ್ರಿಗೆ ಬಂದು ನೋಡಿ, ನನ್ನ ಮಗನಿಗೆ ಬೆನ್ತಟ್ಟಿ ಆಶೀರ್ವಾದ ಮಾಡಿ, ಮತ್ತು ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಕನ್ನಡ ಸಿನಿಮಾ ಮಾಡೋಕ್ಕೆ ನನ್ನ ಮಗನಿಗೆ ಧೈರ್ಯ ತುಂಬಿ ಅಂತ ಹೇಳ್ತಿ ಈ ನಾಡಿನ ಕನ್ನಡಿಗರ ಜನಗಳಿಗೆ ನಾನು ಕೈ ಮುಗಿದು ಕೇಳ್ಕೊತೀವಿ ಸರ್. ಇದು ಕಥೆನ ನಾನು ಕೇಳಿದಾಗ ನನಗೆ ತುಂಬ ಇಷ್ಟ ಆಗಿತ್ತು. ಏನಂದರೆ ಈಗಿನ ಕಾಲದಲ್ಲಿ ಮಕ್ಕಳು ಕಾಲೇಜ್ಗಳಿಗೆ ಹೋಗ್ತಾರೆ, ಸ್ಕೂಲ್ಗಳಿಗೆ ಹೋಗ್ತಾರೆ. ಸಣ್ಣ ಮಕ್ಕಳು ಇವತ್ತು ಭವಿಷ್ಯಗಳನ್ನ ಹಾಳು ಮಾಡ್ಕೊತಾ ಇದ್ದಾರೆ. ಸೊ ಮುಂದಿನ ಪೀಳಿಗೆಗಳಲ್ಲಿ ಇದೊಂದು ಮಾದರಿಯಾಗಿ ಸ್ಟೋರಿ ಮಾಡಿದ್ದೀವಿ ಸರ್. ಯಾಕಂದರೆ ತಾಯಿ ತಂದೆಗಳು ತನ್ನ ಮಕ್ಕಳ ಬಗ್ಗೆ ಸ್ವಲ್ಪ ಗಮನ ಕೊಟ್ಟರೆ ಯಾವ ಮಕ್ಕಳನ್ನು ಕೂಡ ಕೆಡೋದಕ್ಕೆ ಅವಕಾಶ ಇರೋದಿಲ್ಲ. ಸ್ನೇಹಿತರುಗಳಾಗಲಿ ಮತ್ತು ಯಾರು ಕಾಲೇಜ್ಗಳಲ್ಲಿ ಪುಂಡ್ರುಗಳಲ್ಲಿ ಇರ್ತಾರೆ ಅಂಥವರೆಲ್ಲ ಈ ಫಿಲಮ್ ನೋಡಿ ಈ ಒಂದು ತಾಯಿ ತಂದೆಗಳಿಗೆ ಒಂದು ಒಳ್ಳೆ ಮೆಸೇಜ್ ಕೊಟ್ಟಿದ್ದೀವಿ ಸರ್. ಬಜೆಟು
ನಾವು ಹೆಚ್ಚು ಕಮ್ಮಿ 1.5 ಕೋಟಿ ಹತ್ತತ್ರ ನಾವು ಬಡ್ಜೆಟ್ನ ಹಾಕಿದ್ದೀವಿ ಸರ್. ಬಟ್ ನಮಗೆ ಬಡ್ಜೆಟ್ ತುಂಬ ಇಂಪಾರ್ಟೆಂಟ್ ಅಲ್ಲ, ಮೂವಿನ ಎಲ್ಲರೂ ನೋಡಬೇಕು. ನಮ್ಮ ಕನ್ನಡ ಜನತೆ ಈ ಮೂವಿನ ಆಶೀರ್ವಾದ ಮಾಡಬೇಕು. ಈಗೆಲ್ಲ ಪರಭಾಷೆಗಳು ಫಿಲಮ್ಗಳು ಬರ್ತಾ ಇದ್ದಾವೆ, ನಮ್ಮ ಕನ್ನಡಿಗರ ಫಿಲಮ್ಗಳು ತುಂಬ ಕಡಿಮೆ ಬರ್ತಾ ಇದ್ದಾವೆ. ಇನ್ನು ಎಲ್ಲರೂ ಕನ್ನಡಿಗರು ಬೆನ್ತಟ್ಟದ ಸಮಯದಲ್ಲಿ ಮುಂದಿನ ದಿನಗಳಲ್ಲಿ ಕನ್ನಡ ಫಿಲಮು ತುಂಬ ಚೆನ್ನಾಗಿ ಬೆಳೀತದೆ ಅಂತ ಹೇಳ್ಬಿಟ್ಟು ಒಂದು ಆಸೆ.